ಸರಿಯಾಗಿ ನೋಡ್ಕೊಳಮ್ಮ. ಹಾ. ಸರಿ ತಾತಯ್ಯ. ಬಾ ಕೂತ್ಕೋ, ಮುಂದೆ ಹೇಳ್ಕೊ. ರೂಪಾ ಆಂಟಿ, ನಂಗೆ ಹಸ್ವಾಗ್ತಿಲ್ಲ ಅಂತ ಹೇಳಿದ್ನಲ್ವಾ, ಯಾಕೆ ಒತ್ತಾಯ ಮಾಡ್ತಿದ್ದೀರಾ? ಕಂದ, ಬೆಳಗ್ಗೆನೂ ನೀನೇನು ತಿಂದಿಲ್ಲ, ತಟ್ಟೆಲಿ ಹಾಗೆ ಬಿಟ್ಟೋದೆ. ಇವಾಗ್ಲೂ ನೀನ್ ತಿನ್ಲಿಲ್ಲ ಅಂದ್ರೆ ಆರೋಗ್ಯದ ಗತಿ ಏನಾಗುತ್ತೆ? ನೋಡಪ್ಪ, ಇವಾಗ ಚಪಾತಿ ಇದೆ, ಚಟ್ನಿ ಇದೆ, ಕೋಸಂಬರಿ ಇದೆ, ಪುಳಿಯೋಗರೆ ಇದೆ, ಅನ್ನ ಇದೆ, ಇಡ್ಲಿ ಇದೆ, ಸಾಂಬಾರ್ ಇದೆ, ಇನ್ನು ಪಾಯಸ ಮಾಡಕ್ ಇಟ್ಟಿದ್ದೀನಿ, ಅದು ಇದೆ. ನಿಂಗೆ ಏನ್ ಬೇಕೋ ಅದು ತಿನ್ನು ಮಗಳೇ. ಖಾಲಿ ಹೊಟ್ಟೆಲ ಹಾಗಿರ್ಬಾರ್ದಮ್ಮ. ನಿನ್ಗೆ ಎಷ್ಟು ಸೇರುತ್ತೋ ಅಷ್ಟು ತಿನ್ನು. ನನ್ಗೇನು ಬೇಡ ಕಮಲಮ್ಮಜ್ಜಿ. ನಾನೇ ತಿನ್ನಿಸ್ಲಾ? ಬೇಡ, ನಾನೇ ತಿಂತೀನಿ. ತಿನ್ನು ಮತ್ತೆ. ಸ್ವಲ್ಪ ಪುಳಿಯೋಗರೆ ಇದೆ, ಹಾಕ್ಲಾ? ಸ್ವಲ್ಪ ಹಾಕಿ. ಆ ಆ ಸ್ವಲ್ಪ ಇರು ಇರು. ಭೈರವಿ, ಅನ್ನ ಆಗ್ಲಿ ಚಪಾತಿ ಆಗ್ಲಿ ಅಗ್ದ್ಬಿಟ್ಟು ತಿನ್ಬೇಕು ಅಲ್ವಾ? ಯಾಕ್ಪುಟ್ಟ, ಊಟ ಇಷ್ಟ ಆಗ್ತಾ ಇಲ್ವಾ? ಅಯ್ಯೋ, ಹಾಗೇನಿಲ್ಲ ಕಮಲಮ್ಮಜ್ಜಿ. ಮತ್ತೆ ತಿನ್ನು. ನಂಗೆ ಸಾಕು ಕಮಲಮ್ಮಜ್ಜಿ. ಎರಡೆರಡು ತುತ್ತು ತಿನ್ನು ಕಂದ. ನೀನ್ ಮೊದ್ಲು ಹೀಗೆಲ್ಲ ಇರ್ಲಿಲ್ವಲ್ಲ, ತಟ್ಟೆಲ್ ಹಾಕಿಟ್ರೇನೆ ಖಾಲಿ ಮಾಡಿ ಇಡ್ತಾ ಇದ್ದೆ. ಅಷ್ಟು ಚೆನ್ನಾಗಿ ತಿಂತಿದ್ದಳು, ಈಗ ಯಾಕೆ ಈ ತರ? ಹೌದು, ಒಂದು ಅಗಳು ಕೂಡ ವೇಸ್ಟ್ ಮಾಡ್ತಿರ್ಲಿಲ್ಲ ನೀನು. ನಾವು ಊಟ ಮಾಡಿ ಉಳಿಸಿದ್ರೆ ಊಟ ವೇಸ್ಟ್ ಮಾಡಿದ್ರಿ ಅಂತ ನಮ್ಗೆ ಬೈತಾ ಇದ್ದೆ. ಇವತ್ತೇನಾಯ್ತು ನಿನ್ಗೆ? ನೋಡು, ಎಷ್ಟೊಂದು ಊಟ ಬಿಟ್ಟಿದೀಯಾ. ನಂಗೆ ಹಸ್ವೇ ಆಗ್ತಿಲ್ಲ ಊಟ ಮಾಡಕ್ಕೆ ಅಂತ ಹೇಳಿದ್ನಲ್ಲ. ಪುಟ್ಟ, ಮನ್ಸಿಗೆ ಜಾಸ್ತಿ ಖುಷಿ ಆದ್ರು, ಜಾಸ್ತಿ ದುಃಖ ಆದ್ರು ಊಟ ಸೇರಲ್ಲ ಮಗ. ಅದಕ್ಕೆ ನಿನ್ಗೇನಾದ್ರೂ ಹಾಗಾಗ್ತಾ ಇದ್ಯಾ? ಅದು ನಿನ್ ಮುಖ ನೋಡಿದ್ರೆ ಖುಷಿಯಾಗಂತೂ ಇಲ್ಲ, ಏನೋ ಬೇಜಾರಲ್ಲಿದ್ದೀಯಾ. ಬೇಜಾರಿದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾನೇ ತಿನ್ನಿಸ್ಲಾ? ಬೇಡ, ನಾನೇ ತಿಂತೀನಿ. ಕಮಲಮ್ಮಜ್ಜಿ, ಸಾಕು, ನಂಗೆ ಬೇಜಾರು ಮಾಡಬೇಡಿ ನೀವು. ಸರಿ ಕಂದ. ಏನಾಗಿದೆ ನಮ್ಮನೆಗೆ? ಯಾರು ಮೊದ್ಲಿನ ಥರನೇ ಇಲ್ಲ. ಅಮ್ಮೋರ್ ಬದಲಾಗಿರೋದಂತೂ ಗೊತ್ತೇ ಇದೆ.
ಈ ಮಗುಗೆ ಏನಾಯ್ತು? ಯಾರ ಮನ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ ಕಮಲಮ್ಮ. ಅದ್ ಹಾಗೆ ರೂಪ, ಮನುಷ್ಯನ ಮನ್ಸು ತುಂಬಾ ಸೂಕ್ಷ್ಮ. ಯಾರ ಮನ್ಸಲ್ಲಿ ಏನಿದೆ ಅಂತ ಕಂಡುಹಿಡಿಯೋಕೆ ಆಗಲ್ಲ. ಎಷ್ಟೇ ವರ್ಷ ಜೊತೆಲಿದ್ರು ಯಾರಿಗೂ ಅರ್ಥ ಆಗಲ್ಲ. ಸರಿ, ನೀನ್ ಕೂತ್ಕೋ, ನಾನ್ ಬಡಿಸ್ತೀನಿ, ಊಟ ಮಾಡುವಂತೆ. ಅಯ್ಯೋ, ನನ್ಗೂ ಊಟ ಬೇಡ ಕಮಲಮ್ಮ. ಸರಿ ಬಾ, ಎಲ್ಲ ತೆಗ್ದಿಡೋಣ. ರಾಕಿ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಬಾಸ್ ಇಷ್ಟೊಂದು ಕುಡಿಯೋದನ್ನ. ಅವ್ರಿಗೆ ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ಶಿವಗಾಮಿ ಈ ಟೈಮಲ್ಲಿ ತಪ್ಪಿಸ್ಕೋಬಾರ್ದಿತ್ತು. ಹೇಗೋ ತಪ್ಪಿಸ್ಕೊಂಡ್ಲು. ನಂಬರ್ 1 ಕ್ರಿಮಿನಲ್ಗಳೆಲ್ಲ ನನ್ನ ಹತ್ರ ಇದ್ದವರು. ಅವ್ರನ್ನು ಮೀರಿ ತಪ್ಪಿಸ್ಕೊಂಡಿದ್ದಾಳೆ ಅಂದ್ರೆ ಅವಳಿನ್ನಂತ ಕ್ರಿಮಿನಲ್ ಆಗಿರ್ಬೇಡ. ರಾಕಿ, ನೀನಿದ್ಯಾ ಅನ್ನೋ ಧೈರ್ಯದ ಮೇಲೆ ನಾನು ರಿಲ್ಯಾಕ್ಸ್ ಆಗಿದ್ದೆ. ಶಿವಗಾಮಿ ವಿಷಯದಲ್ಲಿ ನೀನು ಬೇಜವಾಬ್ದಾರಿತನ ತೋರಿಸ್ಬಿಟ್ಟೆ. ಖಂಡಿತ ಇಲ್ಲ ರವಣ್ ಭಾಯ್, ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾನೆ ಇದ್ದೆ. ಮತ್ತೆ ಹೇಗೆ ತಪ್ಪಿಸ್ಕೊಂಡ್ಲು?